ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 4:15ಗೆ ಎದ್ದೀನಿ. 4:15ಗೆ ಎದ್ದು ಇದೊಂದು ಬ್ಲೌಸ್ ಇತ್ತು, ಸ್ಟಿಚ್ ಮಾಡಿಕೊಡ್ಬೇಕಾಗಿತ್ತು 9 ಗಂಟೆ ಒಳಗೆ. ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡು 5 ಗಂಟೆ ಆಗೈತಿ. 5 ಗಂಟೆಗೆ ಹೊಲ್ಯಾಕೆ ಕೂತ್ರಾಯ್ತು ಅಂತೇಳಿ ಹೊಲ್ಯಾಕತ್ತೀನಿ. ಇದು 9 ಗಂಟೆಗೆ ಕೊಡಬೇಕಾಗಿತ್ತು. ಇವರು ರಾತ್ರಿ 9 ಗಂಟೆಗೆ ತಂದು ಕೊಟ್ಟಿದ್ರು. ಅವ್ರಿಗೇನೋ ಬಂದಿತ್ತಂತ, ಹಾಗಾಗಿ ಅರ್ಜೆಂಟ್ ಒಳಗಿತ್ತು. ಅವರು ಟೇಲರು, ಅವ್ರ ಹತ್ರ ಆಗದೆ ಇರೋದು ನನ್ನ ಹತ್ರ ಕಳಿಸಿರ್ತಾರೆ. ಇನ್ನು ಏನು ಮಾಡೋಕ್ಕಾಗಲ್ಲ ಅಂಥೇಳಿ 9 ಗಂಟೆ ಕೊಟ್ಟಿದ್ದರು. ಆಯ್ತು ತಂದು ಕೊಡ್ರಿ ಅಂತ ಹೇಳಿದ್ದೆ. ಅದನ್ನು ಬೆಳಗ್ಗೆ 9 ಗಂಟೆ ಒಳಗೆ ಸ್ಟಿಚ್ ಮಾಡಬೇಕಾಗಿತ್ತು. ಸಾದಾ ಸ್ಲೀವ್ಸ್, ಹಾಫ್ ಸ್ಲೀವ್ಸ್, ಇನ್ನು ಕಟೋರಿ ಬ್ಲೌಸ್ ಫ್ರಂಟ್ ಸೈಡ್. ಬ್ಯಾಕ್ ಸೈಡ್ ಏನೈತಿ ಈ ಥರ ಪಂಚ್ ನೆಕ್ ಇಟ್ಕೊಂಡು ಒಂದು ಬಟನ್ ಹಚ್ಕೊಂಡು ಸಿಂಪಲ್ಲಾಗಿ ಡಿಸೈನ್. ಇನ್ನು ನಾಷ್ಟ ಅದೆಲ್ಲ ಮಾಡ್ಕೋಬೇಕು. ನಾಷ್ಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಆಮೇಲೆ ಗ್ಯಾಸ್ ಖಾಲಿಯಾಗಿತ್ತು, ಹಾಗಾಗಿ ಗ್ಯಾಸ್ ತೊಗೊಂಡು ಬಂದ್ವಿ. ಈ HP ಗ್ಯಾಸು ಮನೆಗೆ ಬರೋದೇ ಇಲ್ಲ. ಒಂದು ತಿಂಗಳ ಸಮೀಪ ಆಗ್ತಾ ಬಂತು, ಬಂದೇ ಇರಲಿಲ್ಲ ಫ್ರೆಂಡ್ಸ್ ಅದು. ಹಾಗಾಗಿ ನಾವೇ ಅಲ್ಲಿಗೆ ಹೋಗಿ ಆಫೀಸ್ಗೆ ಹೋಗಿ ತೊಗೊಂಡು ಬಂದ್ವಿ. ಇನ್ನು ಇದು ಲೆಹೆಂಗಾ ಸ್ಟಿಚ್ ಮಾಡಬೇಕಾಗಿತ್ತು, ಇದನ್ನು ಕೊಡಬೇಕಾಗಿತ್ತು, ಅರ್ಜೆಂಟ್ ಇತ್ತು. ಹಾಗಾಗಿ ಲೆಹೆಂಗಾ ಮಾಡತ್ತೀನಿ. ಪ್ಲೇಟ್ಸ್ ಮಾಡೋಕ್ಕಂತೇಳಿ ನೋಡಿರಿ, ಈ ಮ್ಯಾಗಿ ತಿಂತಾರಲ್ಲ ಸ್ಪೂನ್, ಆ ಸ್ಪೂನ್ ತೊಗೊಂಡು ಪ್ಲೇಟ್ಸ್ ಮಾಡತ್ತೀನಿ. ನಾವು ಹೊಲ್ಯಾಕಂತ ಕೂತಿದ್ದೆ. ಇವ್ರು ಒಳಗಡೆ ಏನು ಮಾಡತ್ತಾರ ಅಂತೇಳಿ ನೋಡಕ್ಕಂತ ಹೋದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಆಟ ಆಡತ್ತಾರ, ಕಾರ್ಡ್ಸ್ ಆಟ. ನಾನು ಇವ್ರು ಆಟ ಆಡತ್ತಿಲ್ಲ, ಸ್ವಲ್ಪ ಹೊತ್ತು ನೋಡ್ಕೊತ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬಂದೆ. ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ. ಇವೊಂದು ನಮ್ಮ ದೊಡ್ಡ ಮಗನ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಇವ್ರದ್ದು ಸ್ಟಾರ್ಟ್ ಆಗಿತ್ತು 1ನೇ ತಾರೀಕು, ಬಟ್ ಇವರು ಹೋಗಿರಲಿಲ್ಲ. ಇನ್ನು ನಾಳೆಯಿಂದ ಹೋದ್ರಾಯ್ತು, ಕಳಿಸಿದ್ರಾಯ್ತು ಅಂತ ಅಂದ್ಕೊಂಡಿನಿ. ಇವನಿಗೆ ಬ್ಯಾಗ್ ಒಂದಿಲ್ಲ, ನಮ್ಮ ಸುಮ್ನಿತ್ಗೆ ಹಂಗೊಂದು ಬ್ಯಾಗ್ ತರಬೇಕು. ಹೋಗಿ ಆಟ ಆಡತ್ತಾರೆ ಇವರು. ನಾನು ಆಡ್ತೀನಿ, ಅವರೇ ಇಬ್ಬರು ಆಡ್ತಿರ್ತಾರೆ ಯಾವಾಗಲೂ. ಅವ್ರು ನೋಡ್ಕೊಂಡು ನಾನು ಹೆಂಗೆ ಆಡ್ತಾನೆ ನೋಡ್ರಿ. ನಾವು ಆಡೋದೇ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನಗೆ, ಈ ಥರ ಆಡ್ತಾನಂತೇಳಿ. ಬಟ್ ಇವನು ಮಸ್ತ್ ಆಡ್ತಾನೆ, ಎಲ್ಲ ಗೊತ್ತು ಇವನಿಗೆ. ಹಾಕೋದೆಲ್ಲ ಗೊತ್ತು, ಯಾವ್ದು ಬಿದ್ದರೆ ಯಾವ್ದು ವಿನ್ ಆಗ್ತೀವಿ ಅನ್ನೋದು ಗೊತ್ತಿತ್ತು. ನನಗೆ ಗೊತ್ತಿರಲಿಲ್ಲ ಈ ಆಟ, ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ. ಇವಂದು ಮಧ್ಯಾಹ್ನ ಹಾಗೆ ಜಗಳ ಆಡ್ತಿರ್ತಾರೆ, ಹಾಗೆ ಆಟ ಆಡ್ತಿರ್ತಾರೆ ಮಕ್ಳಂದ್ರೇ ಹಾಗೆ. ಇವರು ಒಂದೊಂದು ಸಾರಿ ಯಾವಾಗ ಜಗಳ ಆಡ್ತಾರೆ, ಒಂದೊಂದು ಸಾರಿ ನೋಡ್ಬೇಕು ಫುಲ್ ಹೊಡೆದಾಡೋದು, ಇಬ್ಬರು ಅಳೋದು ಕರೆಯೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಒಂದೊಂದು ಸಾರಿ ಏನೈತಿ ಈ ರೀತಿ ಕೂತು ಆಟ ಆಡ್ತಿರ್ತಾರೆ. ನಾನು ಸ್ವಲ್ಪ ಹೊತ್ತು ಹಾಗೆ ವಿಡಿಯೋ ಮಾಡಿಕೊಂಡೆ, ಅದನ್ನಲ್ಲೇ ಸ್ಟಾಪ್ ಮಾಡಿದೆ. ಅರ್ಜೆಂಟ್ ಕೊಡೋದೇ ಇತ್ತು ಅದು ಕೂಡ. ಇವ್ರಿನ ಈ ಥರ ಬಂದು ಕುಂದ್ರೋದು ಅಂದ್ರೆ ಭಾಳ ಇಷ್ಟ ಇವರಿಗೆ. ಹಾಗಾಗಿ ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂಥೇಳಿ ಬಂದು ವಿಡಿಯೋ ಮಾಡ್ಕೊಳತ್ತೀನಿ. ಇವರು ಆಟ ಆಡತ್ತಾರ. ನಲ್ವತ್ನಾಲ್ಕು ಅದಾವ ನಾವು ಟೋಟಲ್ 44 ಸರ್ ಲಾಸ್ಟ್ ಹಾಕೋವಿ. 2 3 4 5 6 7 8 9 10 1 2 3 4 5 6 7 8 9 10 1 2 3 4 2 ಏನು ನನ್ನ ಕಡೆ ಇವ್ರು ಈ ಥರ ಆಟ ಆಡಕತ್ತಿದ್ರಲ್ಲ, ಹಂಗಾಗಿ ನಾನು ಸ್ವಲ್ಪ ಹೊತ್ತು ಇವ್ರ ಜೊತೆ ಬಂದು ಕೂತೆ. ಇನ್ನು ಮಧ್ಯಾಹ್ನ ಅಡುಗೆ ಒಂದು ಆಗೈತಿ. ಅಡುಗೆ ಮಾಡಿ ಇನ್ನು ಊಟ ಮಾಡಿಕೊಂಡು ಆಮೇಲೆ ಅದನ್ನು ಸ್ಟಿಚಿಂಗ್ ಮಾಡಬೇಕು. ಇವ್ರು ಆಟ ಆಡತ್ತಿದ್ರು, ಸ್ವಲ್ಪ ಹೊತ್ತು ನೋಡ್ಕೊತ ಕೂತೆ. ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಅದೊಂದು ಸ್ಟಿಚಿಂಗ್ ಮಾಡಿ, ಇನ್ನು ಕಾಯಿಪಲ್ಯ ಒಂದು ಖಾಲಿಯಾಗಿತ್ತು ಮನ್ಯಾಗ, ಹಂಗಾಗಿ ಕಾಯಿಪಲ್ಯ ತೊಗೊಂಡು ಬಂದ್ರಾಯ್ತು ಅಂಥೇಳಿ ಬಂದೀವಿ. ಮೊನ್ನೆ ಸಂಡೇ ನಾನು ತೊಗೊಂಡು ಬರೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಹೋಗಿ ಕಾಯಿಪಲ್ಯ ತೊಗೊಂಡು ಬರೋಕ್ಕಂತ ಬಂದೀವಿ. ಇದು ನಮ್ಮ ಮನೆ ಹತ್ರ ಸಿಗಲ್ಲ, ಇನ್ನೊಂದು ಕಾಲೋನಿ ಹತ್ರ ಸಿಗ್ತೈತಿ. ಹಾಗಾಗಿ
ಅಲ್ಲಿ ಹೋಗಿದ್ವಿ ಕಾಯಿಪಲ್ಯ ತೊಗೊಂಬರಕ್ಕೆ ಅಂತೇಳಿ ನಮ್ಮ ಸುಮಿತಂಗೆ ಕರ್ಕೊಂಡು ಬಂದಿದ್ದೆ. ನಮ್ಮ ಮನೆಯವರು, ನಾನು ಮತ್ತು ನಮ್ಮ ಸುಮಿತ್ ಬಂದಿದ್ವಿ. ಅಮ್ಮು ಮತ್ತು ಅಬ್ಬು ಏನೈತಿ ಮನೆಯೊಳಗೆ ಬಿಟ್ಟು ಬಂದಿದ್ದೆ ಅವ್ರನ್ನ. ಅವ್ರು ಇನ್ನು ಫಸ್ಟ್ ಒಬ್ರ ಹತ್ರ ಹೋಗಿದ್ವಿ. ಅವ್ರು 50-60 ರೂಪಾಯಿ kg ಅಂತಂದರು ಟೊಮೆಟೊ. ಬೇಡ ಅಂಥೇಳಿ ಇನ್ನೊಂದು ಕಡೆ ಬಂದೀವಿ. ಇವರು 40 ರೂಪಾಯಿ kg ಕೊಟ್ಟರು ಟೊಮೆಟೊ. ಹಾಗೆ ಟೊಮೆಟೊ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿತ್ತಲ್ಲ, ಹಂಗಾಗಿ ಸ್ವಲ್ಪ ತೊಗೊಂಡು ಬಂದೆ. ಇನ್ನು ಕಾಯಿಪಲ್ಯ ತೊಗೊಂಡು ಬಂದು ರಾತ್ರಿ ಅಡುಗೆ ಎಲ್ಲ ಮಾಡಬೇಕು. ಯಾಕೆ ಹಂಗೆ ಕೊಡತ್ತೀರಿ? ಲೈಟ್ ಹೋದ್ರೆ ಏನು ಮಾಡೋದು? ಲೈಟ್ ಹೋದ್ರೆ ಖುಷಿ ಸುಮಿತ. ಬರ್ತಾವ ತಡಿ ಸದ್ದೆ. ಲೈಟ್ ಬಂದು ಈ ಸದ್ದ ಹೋಗ್ತೀನಿ ನಾನು. ಮಾಡಲ್ಲ ಸರಿ, ಮಾಡ್ತೀನಿ ಸರಿ. ಹೋ ಸುಮಿತಾ, ಲೈಟ್ ಬಂದು. ಏನಂದಿ ಸುಮಿತಾ? ಸರಿ, ಏನಂದಿ? ಯಾಕ ಏನಾಗುತ್ತೆ? ಏನಂದಿ? ಏನಂದಿ ಸುಮಿತಾ? ಈ ಸದ ಹೊಕ್ಕಿನ ಹೊಲಕ್ಕೆ ಹೊಕ್ಕಿನ ಲೈಟ್ ಹೋಗ್ಬೇಕು. ಹೊಕ್ಕಿನ ಹೊಲಕ್ಕೆ ಹೊಕ್ಕಿನ ಜಗಳ ಆಡ್ತಾರಪ್ಪ ದೇವ್ರೇ. ಚೂಡ ಅಂದ್ರೆ ಭಾಳ ಇಷ್ಟ. ಚೂಡ ಅಂದ್ರೆ ಭಾಳ ಇಷ್ಟ ನಿನಗೆ? ಬರೀ ಚೂಡನ ತಿನ್ನಿ, ಬಾಯ ನೀರು ಬರೋದು ನೋಡಿ. ಅಪ್ಪ ಏನು ಮಾಡತ್ತಿ? ಸರಿ 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 ಸುಡ್ತೈತೆ. ಸರಿ 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 ಏನನ್ನಿ? ಏನನ್ನಿ? ಸರಿಯಾಗಿ ಕೇಳೋದು ನಾನು. ಚಂದ ಹಾಡಲೆ. ಹಾಂ ಅದಾನ. ಲೈಟನ್ನು ಹೋಗಾಕ ಹೊಳೆ ತಲೆ ಕೆಟ್ಟೈತೇನ ಅವ್ರು ತೆಗ್ಯಾಕ. ಈ ಸುಮಿತ್ ಕಾಯ್ತಿರ್ತಾನಪ್ಪ ಲೈಟ್ ಹೋಗ್ಬೇಕಪ್ಪ ಅಂತ ಅವನು. ನಮ್ಮ ಮಷಿನ್ ತಗೊಂಡು ನಿಮ್ಗೆ ಎಷ್ಟು ಖುಷಿ ಅಂತೀನ. ಹಾಂ, ನಾ ಹೊಲಿದಂದ್ರೆ ಅಷ್ಟು ಬ್ಯಾಸ್ ಆಗೈತೆ ನಿಮಗೆ. ನಾವು ಹೊಲಿದ್ ಬಿಟ್ಟು ಹಂಗೆ ಕುಂದ್ರಲಿ. ಹಾಂ, ನಾಳೆ ಸುಮಿತ ಮತ್ತೆ ಅಮ್ಮಗೆ ತಲೆಗಾರ. ನಾಳೆ ಫಸ್ಟ್ ಡೇ ಸ್ಕೂಲ್ ಸುಮಿತಂದು. UKG LKG ಏನು ಕೊಡ್ತಾರ? ಹೊಸ ಪುಸ್ತಕ, ನೋಟ್ಬುಕ್ ನಾಳೆ ತಗೊಂಡ್ಬರ್ತೀನಿ. ನಾ ತಗೋತಿಲ್ಲ, ಸಾಲಿಗೆಲಾಕ ಹೋಗ್ತೀನಿ, ಅದಕ್ಕೆ ನನಗೆ ಬೇಕು. ಮತ್ತೆ ಸರಿ ಚೂಡ ಮಾಡಿ. ಸರಿ ಸುಡ್ತೈತಿ ಅಪ್ಪು. ಸರಿ ಅಪ್ಪು ಹೊಲಸಿರ್ತಾವ. ಸರಿ ಸುಮಿತ ಹೊಲಸಿರ್ತಾವು. ಸುಮ್ಮನೆ ಕರ್ಕರಾಗ ಹೊಲಸಿರ್ತಾವ. ಅಪ್ಪು ಕಡ್ಡಿ ಅದು ಇರ್ತಾವ ಅದ್ರಾಗ.
ಯಾರಿಗೆ ಯಾಕ ಬರಾಕತ್ತೈತ್ಲ ಇಲ್ಲಿಂದ ಬಂದು ಇಲ್ತಾನ ಬಂದು ಇಲ್ಲಿಂದ ಬಂದು ಸೊರಾತೈತಿ ಅಮ್ಮ ಆಯ್ತಲ್ಲ ಅಮ್ಮ ನೋಡಿಲಿ ಚೂಡಾದ ಅಷ್ಟಿಷ್ಟ ಊಟ ಆದ್ರೆ ಮಾಡಕ್ ನಾಯಕಂತಿ ಅಮ್ಮ ಸಾಲಿ ಸೋಡಾ ಏ ಸುಮ್ಯ ಅಮ್ಮ ನಾಳೆ ಸಾಲಿ ಚಪ್ಪ ಸರಿ ಸರಿ ಅಪ್ಪು ಸರಿ ನಾಳೆ ಸ್ವಲ್ಪ ಅಮ್ಮ ಜೋಡ ನಾಳೆ ಸ್ವಲ್ಪ ಅನ್ನ ತಂಬರ ಈ ಬಂದ ಅಮ್ಮ ಜನ್ಮ ಜನ್ಮಗಳ ನಾಳೆ ಸ್ವಲ್ಪ ಅಮ್ಮನ ಸ್ಕೂಲಿಗೆ ಜೋಡ ಕಳಿಸ್ತಾವ ಅನ್ನ ತಮ್ಮಗಳ ಈ ಬಂದ ಜನುಮಗಳ ಅನುಬಂಧ ಮಷೀನವರೊಂದು ಕಾಯಿನ ಕುಂದಿರ್ತೀವಿ ಲೈಟ್ ಓದೊಂದು ಕಾಯಿನ ಕುಂದಿರ್ತೀವಿ ಲೈಟ್ ಬಂದೊಂದು ಕಾಯಿನ ಕುಂದಿರ್ತೀವಿ ಕಲಿತು ಏನು ಮಾಡಿದೆ ತಪ್ಪು ಮಾಡಿದ್ನೇನ ಕಾಲಿನ ಜೊತೆ ಕೂತ್ ಬಿಡ್ಬೇಕನ ಮತ್ತು ಅದು ಮಾಡಬಾರ್ದಿತ್ತಾನ ಪಯ್ಯ ಎಲ್ಲಿಂದ ಬರ್ತಾವ ನೋಡಿದ್ರಿ ನನ್ನ ಮಗನ ನಾನು ಖಾಲಿ ಕುಂದ್ರೋದಂದ್ರೆ ಭಾಳ ಇಷ್ಟ ಅವರಿಗೆ ನಾವು ಹೊಲಿಬಾರ್ದಂತ ಅವ್ರ ಜೊತೆ ಖಾಲಿ ಕುಂದಿರ್ಬೇಕಂತ ಹಾಗಾಗಿ ಅವ್ರಿಗೆ ಭಾಳ ಇಷ್ಟ ಏನು ಮಾಡೋಕ್ಕಾಗೋದು ಕಲ್ತಿವಾದ್ಮೇಲೆ ಬಿಡೋಕ್ಕಂತೂ ಆಗಂಗಿಲ್ಲ ನಾವು ಸ್ಟಿಚಿಂಗ್ ಮಾಡಲೇಬೇಕು ಅದನ್ನು ಬಿಟ್ಟರೆ ನಮಗೂ ಇದಲ್ಲ ಅಷ್ಟೇ ದುಡ್ಡು ಬರ್ತಾವಲ್ಲ ಕೈಯೊಳಗೆ ಅಂಥೇಳಿ ನಾವು ಮಾಡ್ತೀವಿ ಕಲ್ತಿರೋ ವಿದ್ಯೆ ಅಂತೂ ವೇಸ್ಟ್ ಆಗಂಗಿಲ್ಲ ಹಾಗಾಗಿ ನಾನು ಅದನ್ನು ಸ್ಟಿಚಿಂಗ್ ಮಾಡ್ತೀನಿ ನಂಗೆ ಸ್ಟಿಚಿಂಗ್ ಮಾಡೋದಂದ್ರೆ ಭಾಳ ಇಷ್ಟ ಹಾಗಾಗಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಇನ್ನು ಚೋಡ ಹಾಕಿಕೊಟ್ಟೆ ಚೋಡ ತಿನ್ನಾಕತ್ತಾರೆ ಇವರು ಅಲ್ಲಿವರೆಗೂ ನಾನು ಬ್ಲೌಸ್ ಸ್ಟಿಚಿಂಗ್ ಆದರೂ ಮಾಡಿದ್ರಾಯ್ತು ಅಂಥೇಳಿ ಅಂದ್ಕೊಂಡೆ ಇವ ನೋಡ್ರಿ ಚೋಡ ಅಂದರೆ ಇವನಿಗೆ ಎಷ್ಟು ಇಷ್ಟ ಅಂದ್ರೆ ಬರೀ ಅದನ್ನೇ ತಿಂತಾನೆ ರಾತ್ರಿ ಊಟನೇ ಮಾಡಲಿಲ್ಲ ಯಾರು ಬರೀ ಚೋಡನೇ ತಿಂದರು ಇವ ಅಂತೂ ವಾಪಸ್ ಹಾಕ್ಕೊಂಡು ಬಂದು ತಿನ್ನಾಕತ್ತಿದ್ದ ಅಮ್ಮನೂ ಅವನ ಜೊತೆನೇ ತಿಂತ ಅಂತ ಬೇರೆದಿಲ್ಲ ಅಂತ ಇವರಿಬ್ಬರು ಅಡ್ಜಸ್ಟ್ ಆಗ್ತಾರೆ ಬಟ್ ನನ್ನ ದೊಡ್ಡ ಮಗ ಸಣ್ಣ ಮಗ ಇಬ್ಬರು ಅಡ್ಜಸ್ಟ್ ಆಗೋದೇ ಇಲ್ಲ ಇವ ಈಕಿನ ಜೊತೆ ಅಡ್ಜಸ್ಟ್ ಆದಂಗೆ ನನ್ನ ದೊಡ್ಡ ಮಗನ ಜೊತೆ ಇಬ್ಬರು ಅಡ್ಜಸ್ಟ್ ಆಗಲ್ಲ ಅವರಿಬ್ಬರು ಕೂತ್ಕೊಂಡು ತಿನ್ನೋದೇ ಇಲ್ಲ ಈ ಥರ ಇಬ್ಬರು ಯಾವಾಗಲೂ ಜಗಳ ಆಡ್ಕೊತಾನೆ ಇರ್ತಾರೆ ಇನ್ನು ಇದೊಂದು ಬ್ಲೌಸ್ ಇತ್ತು ಮಧ್ಯಾಹ್ನ ಲೆಹಂಗಾನ ಅದನ್ನು ಫಿನಿಶ್ ಮಾಡಿದೆ ಆಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಹಂಗಾಗಿ ಹೊಲಿದ್ರಾಯ್ತಪ್ಪ ಈಗ ಅಂಥೇಳಿ ಸ್ವಲ್ಪ ಹೊಲಿಬೇಕು ಇನ್ನು ಉಳಿದಿದ್ದು ನಾಳೆ ನೋಡಿದ್ರಾಯ್ತು ಅಂಥೇಳಿ ಹೊಲಿಯಾಕಂತೆ ಕೂತೀನಿ ಇದು ಡಿಸೈನು ಏನಿಲ್ಲ ಬ್ಯಾಕ್ ಸೈಡ್ ಬೋಟ್ ನೆಕ್ ಥರನೇ ಬಂದೈತಿ ಈ ಸೇಪ್ ಒಳಗೆ ಸ್ಟಿಚಿಂಗ್ ಮಾಡಬೇಕು ಇವ ನೋಡ್ರಿ ವಾಪಸ್ ಹಾಕ್ಕೊಂಡು ನಾನು ಒಂದು ಹಾಕಿ ತೆಗೆದಿಟ್ಟಿರಲಿಲ್ಲ ಎಷ್ಟು ತಿಂತಾನೋ ತಿನ್ನಲಿ ಅಂತೇಳಿ ಹಾಗೆ ಹಾಕ್ಕೊಂಡು ತಿನ್ನತ್ತಿದ್ದ ಆಮೇಲೆ ಅಮ್ಮಗೆ ಬಾಯಿ ಉರಿಯಾಕತ್ತೈತಮ್ಮ ಖಾರ ಆಗೈತಮ್ಮ ಅಂತೇಳಿ ಕುಂದಿರ್ತಾನೆ ತಿನ್ನಲಿ ಅಂತೇಳಿ ನಾನು ಹಾಗೆ ಇಟ್ಬಿಟ್ಟೆ ರಾತ್ರಿ ಊಟನೇ ಮಾಡಲಿಲ್ಲ ಯಾರು ಚಪಾತಿ ಮಧ್ಯಾಹ್ನ ಮಾಡಿದ ಚಪಾತಿ ಅದು ಇದ್ದು ಊಟನೇ ಮಾಡಲಿಲ್ಲ ಇದನ್ನೇ ತಿಂತೀನಂದ್ರು ಹೋಗಲಿ ಬಿಡಂತೆ ನಾನು ಬಿಟ್ಬಿಟ್ಟೆ ಇವ ಅನ್ಕ ತಿನ್ನಲಿ ಅಂಥೇಳಿ ಇವ್ರು ತಿನ್ನತ್ತಿದ್ರು ನಾನು ಸ್ಟಿಚಿಂಗ್ ಮಾಡಿದ್ರಾಯ್ತು ಅಂಥೇಳಿ ಆ ಬ್ಲೌಸ್ ಒಂದು ನೋಡೋಣ ಎಷ್ಟಾಗುತ್ತೆ ಅಷ್ಟು ಫಿನಿಶಿಂಗ್ ಮಾಡಿದ್ರಾಯ್ತು ಅಂತೇಳಿ ಹೊಲಿಯಾಕೋತೀನಿ ಆಮೇಲೆ ಇವ್ರು ಚೋಡ ಎಲ್ಲ ತಿಂದಾದ್ಮೇಲೆ ನಾ ಹಾಸಿಗೆ ಹಾಸ್ನಂತ ಇಬ್ಬರು ಬಂದಾರ ಕೂಲರಿಗೆ ನೀರು ಹಾಕಿದ್ರು ಇನ್ನು ಹಾಸಿಗೆ ಹಾಸ್ತೀವಿ ಅಂತೇಳಿ ಬಂದಾರ ನೀ ಅಂತ ಇಬ್ಬರು ಜಗಳಾಡ್ತಾರೆ ಫ್ರೆಂಡ್ಸ್ ಇವರು ನೀವು ಜಗಳಕ್ಕೆ ನಾ ಏನು ಮಾಡಲಿ ಅನ್ನಂಗೆ ಆಗ್ಬಿಟ್ಟೈತಿ ಇಬ್ಬರು ಜಗಳಾಡ್ಕೋತ ಹಾಸಿಗೆ ಕೂಡ ಹಾಸಿದ್ರು ಇನ್ನು ಹಾಸಿಗೆ ಹಾಸಿಟ್ಟು ನನ್ನ ಕರೆಯಕ್ಕೆ ಬರ್ತಾರೆ ಅಮ್ಮ ಮಲ್ಕೊಳ್ಳುಂಬ ಅಮ್ಮ ಅಂತೇಳಿ ಅವರಿಬ್ಬರು ಮಲ್ಕೊಳ್ಳಲ್ಲ ಅವ್ರ ಪಪ್ಪನ ಜೊತೆ ಅಂತೂ ಮಲ್ಕೊಳ್ಳಲ್ಲ ನಾನೇ ಬೇಕು ಇವ್ರಿಗೆ ಮಲ್ಕೊಳಕ್ಕೆ ಹಂಗಾಗಿ ಹಾಸಿಗೆ ಹಾಸತ್ತಾರೆ ಇಬ್ಬರು ಕೂಡಿ ಜಗಳ ಆಡ್ಕೋತ ಡೈಲಿ ಇದೇ ರೂಟೀನ್ ನಮ್ಮ ಮನ್ಯಾಗ ಜಗಳ ಆಡೋದು ಹೊಡೆದಾಡೋ ಒಂದೊಂದು ಸಾರಿ ಜಗಳ ಆಡ್ತಾರೆ ಒಂದೊಂದು ಸಾರಿ ಕೂಡ್ತಾರೆ ಇದೇ ರೀತಿ ಇರ್ತೈತಿ ಹಾಸಿಗೆ ಹಾಸಿ ಬಂದರು ಇನ್ನು ಮಲ್ಕೊಳಂಬ ಅಮ್ಮ ಅಂತೇಳಿ ಬಂದಾರ ಇವ ಹಂಗೆ ಬಂದ್ ಮಾಡೋದು ಸ್ಟಾರ್ಟ್ ಮಾಡೋದು ಮಾಡತ್ತಿದ್ದ ಇನ್ನು ಇದು ಕೆಲಸ ಆಗಲ್ಲ ಬಿಡಪ್ಪ ಅಂಥೇಳಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ಅವ್ರ ಜೊತೆ ಮಲ್ಕೊಳಕ್ಕೆ ಹೋಗ್ಬಿಡ್ತೀನಿ ಅವ್ರು ಮಲಗಿಸಿ ಬಂದು ನಾನು ಸ್ಟಿಚಿಂಗ್ ಮಾಡ್ಬೇಕಂತೀನಿ ಫ್ರೆಂಡ್ಸ್ ನಾನು ಬಟ್ ಆಗೋದೇ ಇಲ್ಲ ಕಡೆಗೂ ಬ್ಲೌಸ್ ಫಿನಿಶ್ ಮಾಡೇ ಬಿಟ್ಟೆ ನೋಡಿ ಫ್ರೆಂಡ್ಸ್ ನಾನು ಅದು ಲಾಸ್ಟ್ ಬರೀ ಬ್ಯಾಕ್ ಸೈಡ್ ಅಷ್ಟೇ ಇತ್ತು ಹಿಂಗಾಗಿ ಅದನ್ನು ಮಾಡಿ ಫಿನಿಶಿಂಗ್ ಮಾಡೇ ಬಿಟ್ಟು ನೋಡ್ರಿ ಎಲ್ಲ ಫಿನಿಶಿಂಗ್ ಮಾಡಿ ಇದನ್ನು ಎತ್ತಿಟ್ಬಿಟ್ಟೆ ಎತ್ತಿಟ್ಟು ಆಮೇಲೆ ಅವ್ರ ಜೊತೆ ಮಲ್ಕೊಳಕ್ಕೆ ಹೋಗ್ತೀನಿ ನೋಡಿರಿ ಎಲ್ಲ ಹಾಸ್ಯಾರ ನನ್ನ ಮಕ್ಕಳು ಒಂದೊಂದು ಸಾರಿ ಭಾಳ ಅಂದ್ರೆ ಸಿಟ್ಟು ಬರಂಗೆ ಮಾಡ್ತಾರೆ ಕೆಲವೊಂದು ಸಾರಿ ಭಾಳ ಅನ್ನೋನೇ ಅಂದ್ರೆ ಪ್ರೀತಿ ಬರಂಗೆ ಮಾಡ್ತಾರೆ
ಹಾಗೆ ಇದ್ದಿದ್ದೆ ಹುಡುಗರ್ದು. ಇನ್ನು ಬಂದು ಮಲ್ಕೊಂಬಿಡ್ತೀವಿ. ಇವ್ನಿಗೆ ಭಾಳ ಕಾಲು ಹರೆ ಆಗ್ತಿದ್ದಂತ ಚಂತನೇ ಇಷ್ಟು ಓಡಾಡ್ತಾರೆ ಫ್ರೆಂಡ್ಸ್. ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಇನ್ನು ಇವಂದರ ನನ್ನ ದೊಡ್ಡ ಮಗಂದು ಇನ್ನೂ ಮಂಡೇ 8ನೇ ತಾರೀಕಿನ ಸ್ಟಾರ್ಟ್ ಆಗ್ತೈತೆ ಅಂತ. ಹಾಗಾಗಿ ಮನೆಯೊಳಗೆ ಅದಾರ. ನೀ ಯಾಕೆ ಹುಟ್ಟಿಯಲ್ಲಿ ಅತ್ತೀವ ಅವನಿಗಂತಾನ, ನೀ ಯಾಕೆ ಹುಟ್ಟಿಯಲ್ಲಿ ಅಂತೀವ ಅವನಿಗಂತಾನ. ಇಬ್ಬರು ಈ ಥರ ಮಾತಾಡ್ತಾರೆ. ನೀ ಹುಟ್ಟಿರ್ಲಿಕ್ಕಂದ್ರೆ ಅಮ್ಮ ನನಗೆ ಪ್ರೀತಿ ಮಾಡ್ಲತ್ತೀವ ಅಂತಾರೆ, ಅವನು ಹಂಗೆ ಅಂತಾನೆ. ನೋಡ್ರಿ ಈ ಥರ ಇಬ್ಬರು ಜಗಳಾಡಿ ಇವಂಗೆ ಅಳ್ಳಾಕತ್ತಾನಿವ. ಅವ ಏನೋ ಮಾಡಿದ್ನಂತ. ಸಣ್ಣವ ಅದಾನಲ್ಲ, ಇಷ್ಟು ಬೆರಿಕದಾನ, ಹಿಂಗೆ ಏನಾದರೂ ಒಂದು ಮಾಡ್ತಿರ್ತಾನೆ. ಇವನು ಹೊಡಿತಾನ, ಆದ್ರೂ ಮಾತು ಅಳ್ತಾನೆ ಈ ರೀತಿ. ಇನ್ನು ಮಲ್ಕೊಳಕ್ಕೆ ಬಂದೀನಿ. ಇವನಿಗೆ ಕಾಲು ಹರೆ ಆತಿದ್ದು ಅಂತ ಕಾಲು ಒತ್ತಾಕತ್ತೀನಿ ಫ್ರೆಂಡ್ಸ್ ನಾನು. ಚಂತೇನೋ ಓಡಾಡ್ತಾರೆ, ಬ್ಯಾಟ ಬಾಲ್ ಆಡ್ತಾರೆ ಫ್ರೆಂಡ್ಸ್ ಕರ್ಕೊಂಡು. ಕಾಲು ಹರಿತಿರ್ತಾವೆ. ಕಾಲು ಒತ್ತಬೇಕಂತೀವನು. ಹಂಗಾಗಿ ಇವನು ಕಾಲು ಒತ್ತಾತೀನಿ. ಅವ ಹಂಗೆ ಓಡಾಡಕತ್ತಾನ. ಹಿಂಗೆ ಬಿಟ್ಟರೆ ಇವ ಮಲ್ಕೊಳ್ಳಲ್ಲ ಅಂಥೇಳಿ ಲೈಟ್ ಆರಿಸ್ಬಿಟ್ರೆ ಸುಮ್ಮ ಮಲ್ಕೋತಾನಿವ ಅಂಥೇಳಿ ಅಂದ್ಕೊಳಕತ್ತಿದ್ದೆ ನಾನು. ಅಷ್ಟರೊಳಗೆ ಲೈಟೇ ಹೋಗಿಬಿಟ್ಟು ಏನು ಚಲೋ ಆಯ್ತು ಬಿಡಪ್ಪ ಮಲ್ಕೋತಾರೆ ಸುಮ್ಮ ಅಂಥೇಳಿ ಮನಗಸಾಕತ್ತೀನಿ. ಇವಂಗೆ ಕಾಲು ಒತ್ತಾತಿಲ್ಲ. ಹಿಂಗೆ ಅವ ಏನೈತಿ, ಅಮ್ಮ ನನಗೂ ಕಾಲು ಒತ್ತಮ್ಮ, ನನಗೂ ಕಾಲು ನುಸ್ತಾವಮ್ಮ ಅಂಥೇಳಿ ಅಂದ. ಹಂಗಾಗಿ ಒಂದು ಕೈಲಿ ಇವನ ಕಾಲು, ಒಂದು ಕೈಲಿ ಅವನ ಕಾಲು, ಇಬ್ಬರದು ಈ ಥರ ಒತ್ತಿ ಲೈಟ್ ಬರೋವರೆಗೂ ಒತ್ತಿದೆ. ಇನ್ನು ಲೈಟ್ ಬಂದು ಮಲ್ಕೊಂಡು ಬಿಡ್ತೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.